ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. 99% ಸೇಮ್ ರಿಸಲ್ಟೇ ನಾಡನ್ನು ಕೊಡ್ತಾರೆ. ಅಂದ್ರೆ ಏನಾದರೂ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗಲಿ ಅಥವಾ ಟೆಕ್ನಿಕಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ಒಂದು ದಿವಸ ಸರಿ ಮಾಡ್ಕೊಳ್ಳಿಕ್ಕೆ ಇರಲಿ ಅಂತ ಆ ರೀತಿ ಪ್ರತಿ ವರ್ಷನೂ ಬಿಡ್ತಾರೆ ಪ್ರೊವಿಷನಲ್ ರಿಸಲ್ಟ್ ಅಂತ. ಯೂಶುವಲಿ ಪ್ರೊವಿಷನಲ್ ರಿಸಲ್ಟ್ ಏನು ಬಿಟ್ಟಿರ್ತಾರೆ 99% ಅದೇ ರಿಸಲ್ಟ್ ನಿಮಗೆ ಫೈನಲ್ ಆಗಿ ಬರುತ್ತೆ. ಇಲ್ಲಿ ಬಹಳಷ್ಟು ನಾನು ಗಮನಿಸಿದಂತೆ ಎಷ್ಟೋ ಜನ ನನಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಕಳಿಸಿರ್ತಾರೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ನಂಬರ್ ಕೊಟ್ಟಿರೋದ್ರಿಂದ ಅವರ ಒಂದು ರ್ಯಾಂಕಿಗೆ ತುಂಬಾ ವಿಚಿತ್ರವಾಗಿ ಕೆಲವೊಬ್ಬರು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತಾರೆ. ಅವರಿಗೆ ಈ ಒಂದು ಲಿಸ್ಟ್ ಅನ್ನು ಏನು ಒಂದು ರಿಸಲ್ಟ್ ಅನ್ನು ನೋಡಿದಾಗ ನಾವು ಎಲ್ಲೋ ಲಾಕ್ ಆದ್ವಿ ಅಂತ ಕೂಡ ಅನಿಸ್ಬಹುದು. ಅವ್ರೇನಾದ್ರೂ ಕಟ್ ಆಫ್ ಅದೆಲ್ಲ ಸ್ಟಡಿ ಮಾಡಿದ್ರೆ. ಮತ್ತೆ ಈಗೂ ಕೂಡ ಅವರು ಏನು ಸ್ಟಡಿ ಮಾಡಿರ್ಲಿಲ್ಲ ಅಂದ್ರೆ ಅವ್ರಿಗೆ ಏನು ಅಂತ ಗೊತ್ತಾಗೋದೇ ಇಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವರ ರ್ಯಾಂಕು ಒಂದು 40,000 ಮೇಲೆ ಇದೆ ಅಂತ ತಿಳ್ಕೊಳ್ಳಿ. ಒಂದು 40,000 ಮೇಲೆ ಅವರ ರ್ಯಾಂಕ್ ಇರುತ್ತೆ. ಅವರು ಯಾವುದೋ ಒಂದು ಜನರಲ್ ಮೆರಿಟ್ ಅಥವಾ OBC ಕ್ಯಾಟಗರಿ ಅವರು ಇರ್ತಾರೆ. ಅವರು ಸ್ಟಾರ್ಟಿಂಗ್ ಎಲ್ಲರೂ ಮಾಡೋದು RV ಕಾಲೇಜಿಂದ. ಮತ್ತೆ ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲರಿಗೂ ಬಹಳಷ್ಟು ಕೆಲವೊಂದು ಒಂದು 4-5 ಟಾಪ್ ಕಾಲೇಜ್ ಬಿಟ್ಟು ಉಳಿದ ಎಲ್ಲಾ ಕಾಲೇಜುಗಳಲ್ಲಿ ಎಲ್ಲರೂ ಒಂದು ಹೋಗ್ಲಿಕ್ಕೆ ಬಯಸುವುದು CS ಮತ್ತು ಅಲೈಡ್ ಬ್ರಾಂಚು ENC. ಅದನ್ನ ಬಿಟ್ಟರೆ ಬೇರೆ ಯಾವ ಬ್ರಾಂಚ್ಗೂ ಹೋಗ್ಲಿಕ್ಕೆ ಬಯಸೋದಿಲ್ಲ. ಓನ್ಲಿ ಒಂದು RV ಕಾಲೇಜ್ ಆಯ್ತು, BMSC ಮತ್ತೆ MS ರಾಮಯ್ಯ, ಈ ರೀತಿ ಟಾಪ್ ಕಾಲೇಜಲ್ಲಿ ಸ್ವಲ್ಪ ಬೇರೆ ಬೇರೆ ಬ್ರಾಂಚ್ಗೆ ಹೋಗಬಹುದು. ಅದನ್ನ ಬಿಟ್ಟರೆ ಉಳಿದ ಎಲ್ಲಾ ಕಾಲೇಜುಗಳಲ್ಲಿ CS ಮತ್ತು ಅಲೈಡ್ ಬ್ರಾಂಚು ENC ಇಷ್ಟೇ ಹೋಗ್ಲಿಕ್ಕೆ ಬಯಸ್ತಾರೆ ವಿದ್ಯಾರ್ಥಿಗಳು. ಅವಾಗ ಅವರು ಒಂದು ರ್ಯಾಂಕು ಈಗ ಒಂದು 45,000 42,000 ಹಿಂಗೆಲ್ಲ ಇದ್ರು ಕೂಡ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ RV ಕಾಲೇಜು, PES, MS ರಾಮಯ್ಯ, BMSC, ದಯಾನಂದ ಸಾಗರ, ಮತ್ತೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BIT, BMSIT, BNMIT, ಈ ರೀತಿ ಎಲ್ಲ ಹಾಕೊಂತ ಬಂದು ಬಹಳಷ್ಟು ಅಂದ್ರೆ ಅವ್ರು ಏನ್ ಮಾಡಿರ್ತಾರೆ RNSIT, CMRIT ಅಲ್ಲಿಗೆ ನಿಂದಿರಿಸ್ಬಿಟ್ಟಿರ್ತಾರೆ. ನಿಂದಿರಿಸಿ ನೆಕ್ಸ್ಟ್ ಏನ್ ಮಾಡಿರ್ತಾರೆ ಅಂದ್ರೆ ಕೆಲವೊಬ್ರು ಈ ಅಡ್ವರ್ಟೈಸ್ಮೆಂಟ್ ಅವೆಲ್ಲ ನೋಡ್ಕೊಂಡು ಕೆಲವೊಂದು ಅಲಯನ್ಸ್ ಯೂನಿವರ್ಸಿಟಿ, ಸಪ್ತಗಿರಿ ಯೂನಿವರ್ಸಿಟಿ, ಅಮಿಟಿ ಯೂನಿವರ್ಸಿಟಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಈ ರೀತಿ ಹಾಕೊಂಡಿರ್ತಾರೆ. ಅಲ್ಲಿ CMRIT ಇಂದ ನಡುವೆ ಎಷ್ಟೋ ಸ್ವಲ್ಪ ಮಿಡ್ ರೇಂಜು, ಸ್ಮಾಲ್ ಕಾಲೇಜು, ಡಿಸೆಂಟ್ ಕಾಲೇಜು ಇರ್ತವೆ, ಅವನ್ನೇನು ಹಾಕೊಂಡಿರೋದಿಲ್ಲ ಅವರು. ಆಗ ಅವ್ರಿಗೆ ಏನಾಗ್ಬಿಡುತ್ತೆ, ಅಲಾಟ್ ಆದಾಗ ಯಾವ್ದಾದ್ರು ಇವು ಯೂನಿವರ್ಸಿಟಿಯಲ್ಲೇ ಇದು ಸೀಟು ಸಿಕ್ಬಿಡುತ್ತೆ. ಮತ್ತೆ ಅವ್ರಿಗೆ ಬೇರೆ ಅವ್ರಿಗೆ ಆಮೇಲೆ ಅನಿಸುತ್ತೆ ಈ ಯೂನಿವರ್ಸಿಟಿಯಲ್ಲೆಲ್ಲ ಬಹಳ ಸೀಟ್ ಇದಾವಂತೆ, ಇಲ್ಲೆಲ್ಲ ಸ್ವಲ್ಪ ಪ್ಲೇಸ್ಮೆಂಟ್ ಆಗೋದು ಕಷ್ಟ, ಹಾಗೆ ಹೀಗೆ ಅಂತ. ನಡುವೆ ಮಿಡ್ಲಲ್ಲಿ ಎಷ್ಟೋ ಕಾಲೇಜುಗಳು ಇದ್ವು, ಅವನ್ನ ನಾವು ಹಾಕೊಂಡಿಲ್ಲ ಅಂತಂದಾಗ ಅವ್ರಿಗೆ ಅಲ್ಲಿ ಏನು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಮ್ಗಿಲೆ ಅವ್ರಿಗೆ ಅವರ ಒಂದು ರ್ಯಾಂಕಿಗೆ CMRIT, RNSIT ಇವು ಸಿಗೋದಿಲ್ಲ. ಯಾಕಂದ್ರೆ ಅವ್ರದ್ದು ಈಗ ಜನರಲ್ ಮೆರಿಟ್ ಅಥವಾ 2A 3B ಹೀಗೆ ಒಂದು ಒಂದು OBC ಕ್ಯಾಟಗರಿ ಅವರು ಇದ್ದಾರೆ. ಮತ್ತೆ ಅವ್ರು ಹಾಕೊಂಡಿರೋದೇನು CS, ಅಲೈಡ್ ಬ್ರಾಂಚು ಮತ್ತು ENC. ಹೀಗಾಗಿ ಅವ್ರಿಗೆ ಒಂಥರ ಲಾಕ್ ಆದಂಗೆ ಆಗುತ್ತೆ. ಅಲ್ಲಿ ಒಂದು RNSIT, CMRIT ಇದ್ರ ಕೆಳಗಡೆ ಬಹಳ ಅಂದ್ರೆ ನ್ಯೂ ಹಾರಿಝಾನ್ ಹಾಕಿರ್ಬೋದು ಅಥವಾ ಒಂದು MS ರಾಮಯ್ಯ ಯೂನಿವರ್ಸಿಟಿ ಹಾಕಿರ್ಬೋದು. ಅದನ್ನ ಬಿಟ್ಟು ಬಹಳ ಕೆಳಗಡೆ ಅವರು ಬಂದೇ ಇರೋದಿಲ್ಲ. ಈಗ ಮಿಡ್ ರೇಂಜ್ ನಲ್ಲಿ ಒಂದು ಕೇಂಬ್ರಿಡ್ಜ್ ಆಯ್ತು ಅಥವಾ ಗ್ಲೋಬಲ್ ಅಕಾಡೆಮಿ ಆಯ್ತು, MUJ ಆಯ್ತು. ಆಮೇಲೆ ಅನಿಸುತ್ತೆ ಅವ್ರಿಗೆ ಈ ದೊಡ್ಡ ಯೂನಿವರ್ಸಿಟಿಗಿಂತ ನಾನು ಬಹುಶಃ MUJಗೆ, ಕೇಂಬ್ರಿಡ್ಜು ಯಾವ್ದಾದ್ರು ಕಾಲೇಜು ಹಾಕೊಂಡಿದ್ರೆ ಬೆಟರ್ ಇತ್ತೇನೋ ಅಂತ ಅವ್ರಿಗೆ ಅನಿಸ್ಬೋದು ಆಮೇಲೆ. ಆದ್ರೆ ಅವು ಆ ಲಿಸ್ಟ್ ನಲ್ಲಿ ಇರೋದಿಲ್ಲ. ಇಲ್ಲಾಂದ್ರೆ ಕೆಲವೊಬ್ರಿಗೆ ಏನಾಗಿರುತ್ತೆ, ನಾ ಕೆಲವೊಬ್ರು ಲಿಸ್ಟ್ ನೋಡಿದಾಗ ಆ ಕಾಲೇಜುಗಳನ್ನು ಅವ್ರು ಹಾಕೊಂಡಿರ್ತಾರೆ. ಅವ್ರು ಏನ್ ಮಾಡಿರ್ತಾರೆ, ಇವೆಲ್ಲ ಯೂನಿವರ್ಸಿಟಿ, ಇವೆಲ್ಲ ದೊಡ್ಡ ದೊಡ್ಡ ಕಾಲೇಜು, ಇಲ್ಲ ಬಿಲ್ಡಿಂಗು, ಇದನ್ನೆಲ್ಲ ನೋಡ್ಕೊಂಡು ಅವನ್ನ ಹಾಕೊಂಡು ಕೆಳಗಡೆ ಅವನ್ನ ಹಾಕೊಂಡಿರ್ತಾರೆ. ಈ ಕಾಲೇಜುಗಳು ಇವೆಲ್ಲ ಸಣ್ಣ ಕಾಲೇಜು, ಅಷ್ಟೊಂದು ಇದಿರ್ಲಿಕ್ಕಿಲ್ಲ ಅಂತ ಅನ್ಸಿರುತ್ತೆ ಅವ್ರಿಗೆ. ಈಗ ಅವ್ರಿಗೆ ಸೀಟು ಅಲಾಟ್ ಆಗಿದೆ, ಎಲ್ಲೋ ಒಂದು ಸಪ್ತಗಿರಿಯಲ್ಲೋ ಅಥವಾ ಅಲಯನ್ಸ್ ನಲ್ಲೋ ಅಮಿಟಿಯಲ್ಲೋ ಎಲ್ಲೋ ಒಂದು ಸೀಟ್ ಅಲಾಟ್ ಆಗಿರುತ್ತೆ. ಅದನ್ನ ಅವರು ಹೋಲ್ಡ್ ಮಾಡಿದ್ರೆ ಈ ಕೆಳಗಿನ ಕಾಲೇಜುಗಳೆಲ್ಲ ಡಿಲೀಟ್ ಆಗ್ತವೆ. ಇನ್ನ ಕೆಳಗಿನ ಕಾಲೇಜುಗಳನ್ನು ಮೇಗ್ಲೆ ತರಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡ್ಬೇಕು ಅಂತಂದ್ರೆ ಚಾಯ್ಸ್ 3 ತಗೋಬೇಕು. ಅವಾಗ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗ್ತದೆ, ಎಲ್ಲ ಆಪ್ಷನ್ ಬರ್ತವೆ. ಈ ರೀತಿ ಅವರು ಒಂಥರ ಲಾಕ್ ಆದ ಹಾಗೆ ಆಗ್ಬಿಡ್ತಾರೆ. ಅವರಿಗೆ ಮೇಲಿನ ಕಾಲೇಜುಗಳಿಗೆ ಹೋಗ್ಬೇಕನ್ನೋದು ಆಸೆ, ಆದ್ರೆ ಅವರ ರ್ಯಾಂಕು 45,000 ಹೀಗೆಲ್ಲ ಇರುವಾಗ ಅವರಿಗೆ ಈ RNSIT, CMRIT ಆದ್ರೂ ಸಿಗೋದಿಲ್ಲ. ಇನ್ನ ಮೇಲಿನ ಕಾಲೇಜುಗಳಂತೂ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಈ ರೀತಿ ಅವರು ಈ ರೀತಿ ಯಾಕೆ ಆಗ್ತದೆ ಅಂದ್ರೆ ಕಟ್ ಆಫ್ ಅನ್ನ ಚೆನ್ನಾಗಿ ಸ್ಟಡಿ ಮಾಡದೆ ಹಾಗೆ ನಾವು ಕಾಲೇಜುಗಳನ್ನ ರ್ಯಾಂಡಮ್ ಆಗಿ ಹಾಕಿದಾಗ ಈ ರೀತಿ ಆಗುತ್ತೆ. ಇದು ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ನಾನು ನೋಡಿದಾಗ ಈ ವಿಷಯವನ್ನು ಹೇಳ್ಬೇಕನ್ನಿಸ್ತು, ಅದಕ್ಕೆ ನಾನೀಗ ಹೇಳ್ತಾ ಇದ್ದೀನಿ. ಈಗ ನಿಮ್ಗೆ ಮುಂದೇನೋ ಕೆಲವೊಂದು ವರ್ಷ ನಾನು ನೋಡಿದ ಹಾಗೆ ಸೆಕೆಂಡ್ ರೌಂಡ್ ಆದ್ಮೇಲೆ ಮತ್ತೆ ಬಹಳಷ್ಟು ಸೀಟುಗಳು ಕಾಲೇಜಿನಲ್ಲಿ ಉಳಿದಾಗ ಅವ್ರು ಏನ್ ಮಾಡ್ತಾರೆ, ಮತ್ತೆ ಫ್ರೆಶ್ ಆಗಿ ಯಾವ್ದಾದ್ರು ಆಪ್ಷನ್ಗಳನ್ನು ನೀವು ಹಾಕೋಬಹುದು ಅಂತ ಕೆಲವೊಂದು ವರ್ಷ ಬಿಟ್ಟಿದ್ದಿದೆ. ಆ ರೀತಿ ಏನಾದ್ರು ಬಿಟ್ಟಾಗ ನಿಮ್ಗೆ ಅನುಕೂಲ ಆಗುತ್ತೆ. ಆದ್ರೆ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಮಾತ್ರ ನಿಮ್ಗೆ ಚಾಯ್ಸ್ 2 ತಗೊಳ್ಳೋ ಅಥವಾ ಚಾಯ್ಸ್ 3 ತೆಗೆದುಕೊಳ್ಳೋ ಅನ್ನೋ ಒಂದು ಗೊಂದಲ ಮಾತ್ರ ಉಂಟಾಗ್ತದೆ. ಆದ ಕಾರಣ ನೀವು ಫಸ್ಟ್ಗೆ ಈಗ ಏನು
ಈ ರಿಸಲ್ಟ್ ಬಂದ ತಕ್ಷಣ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ನೀವು ಈಗ ಏನು ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತಲ್ಲ, ಅದರ ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಕಟ್ ಆಫ್ ಅನ್ನು ಬಿಡ್ತಾರೆ. ಆ ಕಟ್ ಆಫ್ ಅನ್ನ ನೀವು ಸರಿಯಾಗಿ ಸ್ಟಡಿ ಮಾಡಬೇಕು. ನಿಮ್ಮ ಒಂದು ರ್ಯಾಂಕ್ ಎಲ್ಲಿದೆ, ನಿಮ್ಮ ರ್ಯಾಂಕಿಗೆ ಸಮೀಪವಾದ ಕಾಲೇಜು ಯಾವುದಾದ್ರೂ ಇದೆಯಾ. ಈಗ ಅಲಾಟ್ ಆದದ್ರಲ್ಲಿ ಈಗ ಒಂದು 41st ಕಾಲೇಜು ಅಲಾಟ್ ಆಗಿದೆ ಅಂತ ನೀವು ತಿಳ್ಕೊಳ್ಳಿ. ನಿಮಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ 41ನೇ ಕಾಲೇಜು ಅಲಾಟ್ ಆಗಿದೆ. ಇನ್ನು 40ನೇ ಕಾಲೇಜು, 39ನೇ ಕಾಲೇಜು, ಇವೆಲ್ಲ ಎಷ್ಟು ನಿಮ್ಮ ರ್ಯಾಂಕಿಗೆ ದೂರದಲ್ಲಿವೆ, ತುಂಬಾ ದೂರದಲ್ಲಿವೆಯೋ ಅಥವಾ ಯಾವ್ದಾದ್ರು ಆಪ್ಷನ್ ತುಂಬಾ ಸಮೀಪದಲ್ಲಿದೆಯೋ, ಅದನ್ನೆಲ್ಲ ನೀವು ಈ ರೀತಿ ಮೇಲಿನ 40 ಆಪ್ಷನ್ಗಳ ಒಂದು ಕಟ್ ಆಫ್ ಅನ್ನ ಬರೀತಾ ಹೋಗ್ಬೇಕು. ನೀವು ಒಂದು ಪೇಪರ್ ತೆಗೆದುಕೊಂಡು ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಿಮಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಆಪ್ಷನ್ ನಿಮ್ಮ ಒಂದು ರ್ಯಾಂಕಿಗೆ ತುಂಬಾ ಸಮೀಪ ಬಂದಿದೆ, ಅಂದ್ರೆ ಇದು ಮುಂದಿನ ರೌಂಡ್ ನಲ್ಲಿ ಸಿಗಬಹುದು ಅಂತ. ಯಾಕಂದ್ರೆ ಈಗ ಸೆಕೆಂಡ್ ರೌಂಡ್ ನಲ್ಲೇ ಕಂಪಲ್ಸರಿ ಅಡ್ಮಿಷನ್ ಅಂತ ಈ ವರ್ಷ ಹೇಳಿದ್ದಾರೆ. ಆದ ಕಾರಣ ಅದೊಂದು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಒಂದು ಆ ಕಟ್ ಆಫ್ ಗಳನ್ನ ಸ್ಟಡಿ ಮಾಡಿ ಒಂದು ಪೇಪರ್ ಅನ್ನು ತೆಗೆದುಕೊಂಡು ಬರೆದ್ರೆ ಯಾವ ಒಂದು ಕೋರ್ಸು ಕಾಲೇಜು ನಿಮಗೆ ಅತ್ಯಂತ ಸಮೀಪದಲ್ಲಿದೆ ಅಂತ ಗೊತ್ತಾಗುತ್ತೆ. ಅದರ ಮೇಲಿಂದ ನೀವು ಡಿಸಿಷನ್ ಅನ್ನ ತಗೋಬಹುದು. ಈ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಡಿಟೇಲ್ ಆಗಿ ನಾನು ಹೇಳ್ತೀನಿ. ಈ ಒಂದು ಏನು ಲಾಕ್ ಆದಂತ ಸಿಚುವೇಶನ್ ಇರುತ್ತಲ್ಲ, ಅದ್ರ ಬಗ್ಗೆ ತೀರಾ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಯಾವ ಒಂದು ಕೆಳಗಡೆ ನಿಮಗೆ ಬಹಳಷ್ಟು ಕಾಲೇಜುಗಳು ಇದ್ದಾವೆ ಅಂತಂದ್ರೆ ಚಾಯ್ಸ್ 3 ಕೂಡ ತೆಗೆದುಕೋಬಹುದು. ಮತ್ತೆ ಕೆಳಗಡೆ ಯಾವ ಕಾಲೇಜು ಇಲ್ಲ ಅಂತಂದಾಗ ಚಾಯ್ಸ್ 2 ಅನ್ನ ಅನಿವಾರ್ಯವಾಗಿ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಈಗ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಡಿಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡೋಣ.